ಏನಮ್ಮ ಏನೋ ಹೇಳ್ತಿದ್ದಾಗಿತ್ತು. ಇನ್ನೇನು ನಿನ್ನ ಗುಣಗಾನ ನಮ್ಮ ತೇಜವದೆ. ಅಮ್ಮ ಮಾತ್ರ ಚಾನ್ಸ್ ಸಿಕ್ಕರೆ ಸಾಕು, ಯಾವಾಗಲೂ ಬೈತಾನೆ ಇರ್ತಾಳೆ. ದಡ್ಡ, ನಾನಿನ್ ಬೈಲಿಲ್ಲ ಕಣೋ, ಇರೋ ವಿಷಯ ಹೇಳಿದೆ ಅಷ್ಟೇ. ಅದಿರ್ಲಿ ಬಿಡಮ್ಮ. ಮನೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಕಡೆ. ನಂಗಂತೂ ಈ ಮನೆ ತುಂಬಾ ಇಷ್ಟ ಆಯ್ತು. ಒಬ್ಬೊಬ್ಬೊಬ್ಬೊಬ್ಬ ಒಂದೊಂದು ರೂಮ್ ಎಷ್ಟೊಂದು ವಿಶಾಲವಾಗಿದೆ ಕಡೆ. ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಹೌದು, ಈ ಮನೆಯಲ್ಲಿ ತುಂಬಾ ರೂಮ್ಸ್ಗಳಿರ್ಬೇಕಲ್ವಾ? ಎಲ್ಲ ಇದೆ, ಭೂತನು. ಏಯ್, ಭೂತ ಗೀತ ಅಂತ ಹೇಳಿ ಅಮ್ಮನ್ನ ಹೆದರ್ಸ್ಬೇಡ. ಆ ಭೂತಕ್ಕೊಂದು ಗತಿ ಕಾಣಿಸೋದು ಹೇಗೆ ಅಂತ ನನಗೆ ಗೊತ್ತು. ನಿನ್ ತಪ್ಪಕ್ಕೆ ಬಾಯಿ ಮುಚ್ಕೊಂಡಿರು. ರಾಗಿಣಿ, ಅವನೇನು ಭೂತ ಅನ್ನಂಗಿತ್ತು. ಅದೆಲ್ಲ ಏನು ಇಲ್ಲಮ್ಮ. ಮನೆಗೆ ದೃಷ್ಟಿ ಆಗತ್ತೆ, ಬೂದುಗುಂಬಳಕಾಯಿ ಕಟ್ಟಿಲ್ವಾ ಅಂತ ಕೇಳ್ತಿದ್ದ. ಪೂಜೆ ಆದ್ಮೇಲೆ ಕಟ್ಸೋಣ ಅಂತ ಹೇಳ್ತಿದ್ದೆ. ಅಷ್ಟೇನಾ? ಸರಿ ಸರಿ ರಾಗಿಣಿ, ನಾನು ನೀನು ಮಾಡಿ ಮೇಲಿರೋ ಈ ರೂಮಲ್ಲೇ ಇದ್ಕೊಳ್ಳೋಣ, ಓಕೆನಾ? ಅಮ್ಮ, ನಿಂಗೇನು ತಲೆಗಿರ ಕೆಟ್ಟಿದ್ಯಾ? ಆ ವಯಸ್ಸಾದ ಮುದುಕಿನ ಮಹಡಿ ಮೇಲೆ ಹೇಗೆ ಕರ್ಕೊಂಬರ್ತೀಯ? ಆ ಮುದುಕಿಗೆ ಕಣ್ ಕಾಣಲ್ಲ, ಕಿವಿ ಕೇಳಿಸಲ್ಲ. ಶ್ರವಣ ಕುಮಾರನ್ ಥರ ಅಡ್ಡೆಯಲ್ಲಿ ಹೊತ್ಕೊಂಡು ತಿರುಗ್ತೀಯಾ? ನಾವು ಕೆಳಗೇನೆ ಇರ್ತೀವಿ. ಇನ್ನೇನು ಚಿಕ್ಕಪ್ಪ ಚಿಕ್ಕಮ್ಮ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ನಮಗೆ ಬೇಕಾಗಿರೋ ರೂಮ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀವಿಬ್ಬರು ಹೋಗಿ ಅಜ್ಜಿ ರೂಮ್ನ ರೆಡಿ ಮಾಡಿ. ಅಮ್ಮ, ಒಂದು ನಿಮಿಷ. ಅಮ್ಮ, ಆ ಮುದುಕಿನ ಕಣ್ರೆಪ್ಪೆಯಲ್ಲಿಟ್ಕೊಂಡು ಜೋಪಾನವಾಗಿ ನೋಡ್ಕೋಬೇಕು. ಅದಾಗಲ್ಲ ಅಂತ ನನಗೆ ಗೊತ್ತು. ಅಟ್ಲೀಸ್ಟ್ ನೋಡ್ಕೊಳ್ಳೋ ಥರ ನಾಟಕನಾದರೂ ಮಾಡಬೇಕು. ಇಲ್ಲಾಂದರೆ ಆ ಚಿಕ್ಕಮ್ಮ ಮುದುಕಿನ ಬುಟ್ಟಿಗೆ ಹಾಕ್ಕೊಂಡು ಇಡೀ ಆಸ್ತಿನೆಲ್ಲ ತನ್ನ ಹೆಸರಿಗೆ ಬರೆಸ್ಕೊತಾಳೆ. ಆಮೇಲೆ ನಮಗೆ ಸಿಗೋದು ಅಜ್ಜಿ ಆಸ್ತಿ ಅಲ್ಲ, ಅಸ್ತಿ. ಅಂದರೆ ಮೂಳೆ ಚೂರು. ಆ ಮುದುಕಿ ಆಸ್ತಿಗೆ ವಾರಸ್ದಾರರಾಗ್ತೀರಾ ಇಲ್ಲ ತಿಥಿ ಒಡೆ ತಿಂತೀರಾ? ಡಿಸೈಡ್ ಮಾಡಿ. ಮಾತಾಡ್ತಿದ್ದಾರೆ, ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಇಲ್ಲಿರೋನ ಓಡಿಸ್ಬೇಕು ಅಂತ ನಾನು ಪ್ಲಾನ್ ಮಾಡಿದ್ರೆ ಈ ಮಂತ್ರವಾದ್ಯತೆ ಇನ್ ಬೇರೆ ಯಾರೋ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲಪ್ಪ. ಇನ್ನು ಯಾರಿರ್ಬೋದು? ಇದನ್ನೆತ್ತಕ್ಕೆ ಯಾಕಿಬ್ರು? ಅದಕ್ಕೆ ಹೇಗೋ ಮ್ಯಾನೇಜ್ ಮಾಡ್ತಾರೆ. ಬಾ, ಹೊರಗಡೆ ಹೆವಿ ಲಗೇಜ್ ಇದೆ, ಇಬ್ರು ಹೋಗಿ ತೊಗೊಂಬರೋಣ. ಎಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ. ನಾನು ಕಾರ್ ತಳ್ಳಿದ್ದೀನಿ, ಸೋಫಾ ತಳ್ಳಿದ್ದೀನಿ, ಬೇಕಾದ್ರೆ ಈ ಪೆಟ್ಕನ್ನ ಎತ್ತೋಸ್ಲಾ? ಹೌದಕ್ಕ, ಈ ಮನೇಲಿ ಭೂತ ಚೇಷ್ಟೆ ಇದೆ. ಒಬ್ಬ ಮಾಂತ್ರಿಕನ್ನ ಕರೆಸಿ ಈ ಮನೆಯಲ್ಲಿರೋ ಭೂತನೆಲ್ಲ ಓಡಿಸ್ಬಿಡ್ತೀನಿ. ನಾನು ಪೆಟ್ಕನ್ನ ಎತ್ತಿದ್ದೆ
ಏನೋ ಭೂತ ಅನ್ಕೊಂಡು ಮಂತ್ರವಾದಿನ ಕಸಿ ಮರೆ ಬಿಟ್ಟು ಓಡಿಸ್ಬಿಡ್ತಾರೆ. ಏನಪ್ಪ ಮಾಡೋದು? ಈ ಅಮ್ಮಂಗೆ ಪೆಟ್ಟಿಗೆ ಹಟ್ಟಕ್ ಬೇರೆ ಆಗ್ತಿಲ್ಲ, ನಾನು ಸಹಾಯ ಮಾಡಕ್ ಆಗ್ತಿಲ್ವಲ್ಲ. ಪಾಪ ಅಮ್ಮ ಸುಸ್ತಾಗಿ ಕೂತಿದ್ದಾರೆ. ಇವ್ರ ಕಷ್ಟ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ. ಹೇಗಾದ್ರೂ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ನನ್ ಪೆಟ್ಟಿಗೆ ಎತ್ತಿದ್ರೆ ತಾನೆ ಭೂತ ಅನ್ಕೊಳ್ಳೋದು. ನನ್ ಪೆಟ್ಟಿಗೆ ಎತ್ತಲ್ಲ, ಹಾಗೆ ಹೆಲ್ಪ್ ಮಾಡ್ತೀನಿ. ಏನಿದು ಪೆಟ್ಟಿಗೆನ ತಳ್ತಾ ಇದೆಯಾ? ಅಜ್ಜಿ ಕಾಳದ್ದು ಹಾಳಾಗತ್ತೆ ಅನ್ನೋ ಸೆನ್ಸ್ ಬೇಡವಾ? ಇಲ್ಲ, ನಾನು ತಳ್ಳಿಲ್ಲ. ಅಯ್ಯೋ, ಇವರಲ್ಲ ನೂಕೆದ್ದು, ನಾನ್ ನೂಕೆದ್ದು. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಸುಳ್ಳು ಬೇರೆ ಹೇಳ್ತಾ ಇದೀಯಾ? ನೀನು ಈ ಮನೆಗೆ ದೊಡ್ಡ ಸೊಸೆ, ಎಲ್ರಿಗೂ ರೋಲ್ ಮಾಡೆಲ್ ಆಗ್ಬೇಕಾಗಿರೋಳು. ನೀನೇ ಹೀಗೆ ದಿಕ್ಕು ತಪ್ಪಿಸಿದ್ರೆ ಹಾಗೆ? ಇವರೆಲ್ಲ ಪೆಟ್ಟಿಗೆ ನೂಕಿತ್ತು, ನಾನು ಅಂತ ಹೇಳ್ತಾ ಇದೀನಲ್ಲ. ಸುಮ್ಮನೆ ಯಾಕೆ ಇವ್ರಿಗೆ ಬೈತಾ ಇದ್ದೀರಾ? ನೋಡು, ಇದು ತುಂಬಾ ದೊಡ್ಡ ಮನೆ. ಈ ಮನೆಯಲ್ಲಿ ಅಮ್ಮ ಒಬ್ಬರೇ ಕೆಲಸ ಮಾಡ್ಕೊಂಡಿರಕ್ಕಾಗಲ್ಲ. ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ದರ್ಬಾರ್ ನಡೆಸ್ಬೋದು ಅಂತ ಅನ್ಕೊಂಡಿದ್ರೆ ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ಎಲ್ಲದಕ್ಕೂ ಅಣ್ಣನ ಮುಂದಿಟ್ಕೊಂಡು ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ಬೇಡ. ಅರ್ಥ ಆಯ್ತಾ? ನಾನು ಪೆಟ್ಟಿಗೆನ ನೋಕ್ಲಿಲ್ಲ, ಅದಾಗೆ ಮುಂದಕ್ಕೆ ಹೋಯ್ತು. ಅದು ಹೇಗೆ ಹೋಗೋದು ಸಾಧ್ಯ? ಸಾರಿ, ನಾನು ನಿಮ್ಗೆ ಹಂಗೆ ಬಯಸ್ಬೇಕು ಅಂತ ಮಾಡಿಲ್ಲ. ನಾನು ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ಮಾಡ್ದೆ ಅಷ್ಟೇ. ಅಜ್ಜಿ, ಯಶೋಧ, ಎಲ್ಲಿ ಹೋಗಿದ್ದಮ್ಮ ಈ ಮುದುಕಿನ ಬಿಟ್ಟು? ಎಲ್ಲ ವಸ್ತುಗಳು ಜೋಡಿಸ್ಬೇಕಿತ್ತಲ್ಲ ಅಜ್ಜಿ, ಅದಕ್ಕೆ ಹೋಗಿದ್ದೆ. ಮನೆ ಹೇಗಿದೆ ಅಜ್ಜಿ? ಏನಂದೆ? ಮನೆ ಹೇಗಿದೆ ಅಂದೆ. ಮನೆ ಹೇಗಿದೆ ಅಂತ ಕೇಳಿದ್ಯಾ? ಅಯ್ಯೋ, ನನಗೇನಮ್ಮ ಗೊತ್ತಾಗುತ್ತೆ. ಈ ಬುಕ್ಸ್ ಇಲ್ಲಿ ಯಾಕೆ ಇಟ್ಟಿದ್ಯಾ? ನಿನ್ ರೂಮಿಗೆ ತಗೊಂಡೋಗು. ಸರಿ ಅಕ್ಕ.